ಏನದು ಏನೇ ಏನದು ಅಲ್ಲಿ ಎಲ್ಲಿ ಸೌಂಡ್ ಆಯ್ತು ನೀಟಾಗಿ ನೋಡಿ. ಇರು ನಾನು ನೋಡ್ತೀನಿ ವೆಯ್ಟ್ ಮಾಡಿ, ಹಂಗೆ ನೋಡ್ತೀನಿ. ನನ್ನ ಪ್ರೀತಿಯ ಫ್ಯಾಮಿಲಿಗೆ ನಿಮ್ಮ ಪ್ರೀತಿಯ ಮಧು ಮಾಡುತ್ತಿರುವ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳಿ. ಎಲ್ಲರಿಗೂ ಸ್ವಾಗತ ಹೇಳಿ. ನಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಮಾಡ್ಬೇಕು ಯಶು? ಏನ್ ಮಾಡ್ಬೇಕೆ? ನೀನ್ ಹೇಳ. ಸರ್ಪ್ರೈಸ್ ಅಲ್ಲ, ಕರೆಕ್ಟಾಗಿ ಹೇಳಪ್ಪ, ಕರೆಕ್ಟಾಗಿ ಹೇಳ. ನೀನ್ ಹೇಳ. ಏನ್ ಹೇಳ್ಬೇಕು? ಬಾರೆ ಮುಂದೆ ಬಾರೆ, ನೀನ್ ಬಾರ ಇಲ್ಲಿ. ಇರ ಕಸ ಗುಡಿಸ್ಬಿಡ, ಬಾರ ಇಲ್ಲಿ ಬಾರೆ. ಕರೆಕ್ಟಾಗಿ ಹೇಳ. ಏನ್ಲ ಏನ್ ಮಾಡ್ಕೋಬೇಕು ನನ್ನ ಚಾನಲ್ನ? ಸರ್ಪ್ರೈಸ್ ನಾವ್ ಯಾರು ಕೊಡ್ತಲ್ಲ. ನೀನ್ ಬರ್ರಿ, ನೀನ್ ಒಂದ್ಸಲ ಹೇಳಿ ಅದೇನು. ಸಬ್ಸ್ಕ್ರೈಬ್ ಮಾಡಬೇಕು ನೋಡಿ. ಎಲ್ಲ ಹೇಳ್ತಾವ್ರೆ ಸಬ್ಸ್ಕ್ರೈಬ್ ಮಾಡಬೇಕು. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ನಮ್ಮನ್ನ. ಅದೇ ಥರ ನಾನು ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಮುಂದೆಗಡೆ ಒಳ್ಳೊಳ್ಳೆ ಕಾಮಿಡಿ ಕಂಟೆಂಟ್ಗಳೆಲ್ಲ ಕೊಡ್ತಾ ಇರ್ತೀನಿ ನಿಮಗೋಸ್ಕರ. ಇವತ್ತು ಏನಪ್ಪ ವಿಶೇಷ ಅಂತಂದರೆ, ಏನೂ ವಿಶೇಷ ಇಲ್ಲ. ನಮ್ಮ ಮನೆ ಸುತ್ತಮುತ್ತ ಸ್ವಲ್ಪ ಈಗ ಮಳೆ ಊದಿ ಜಾಸ್ತಿ ಇದಾಗಿರೋದ್ರಿಂದ ಏನದು ಸತ್ತಾಗಿತ್ತೆ ಎಲ್ಲ ಜಾಸ್ತಿ ಬೆಳ್ಕೊಬಿಟ್ಟಿರ್ತದೆ. ಹಿಂಗೆ ನೋಡಿ ನಮ್ಮ ಮೈಕ್ಳು ಹಿಂಗೆ ತಮಟೆ ಹೊಡ್ಕೊಂಡು ಆಗಾಗ ಬರ್ತಾ ಇರ್ತವೆ. ನೋಡಿ ಇಲ್ಲಿ ಇದು ಯಾವ ಥರ ತಮಟೆ ಇಲ್ಲ ಇದು? ಒಂದಿರ ಸ್ಟೆಪ್ ಹಾಕ್ಲಾ ಹಿಂಗೆ? ಅಲ್ಲಿ ಬ್ರವ್ರಕಲ್ಲ. ಓಹೋ ಅಲ್ಲೆರಡು ತಮಟೆ ಹೊಡಿತಾವೆ. ಒಳ್ಳೆ ಸ್ಟೆಪ್ಪು. ಬಾರ ಇಲ್ಲ. ಕರ್ಕಬ ಆಯಿತು. ಈ ಥರ ಹುಡುಗರುಗಳೆಲ್ಲ ನಮ್ಮ ಕಡೆ ಹಳ್ಳಿಗಳಲ್ಲಿ ಫನ್ ಮಾಡ್ಕೊಂಡು ಆಟ ಆಡ್ಕೊಂಡು ದೇವ್ರು ಮಾಡ್ಕೊಂಡು ಮಾಡ್ತಾಯಿರ್ತಾರೆ. ಇವತ್ತೇನಪ್ಪ ಅಂತಂದರೆ, ನಾನು ಮನೆ ಸುತ್ತಮುತ್ತ ಎಲ್ಲ ಮಳೆ ಊದು ಜಾಸ್ತಿ ಇದಾಗ್ಬಿಟ್ಟಿರೋದ್ರಿಂದ ಸ್ವಲ್ಪ ಸತ್ತೆ ಎಲ್ಲ ಕ್ಲೀನ್ ಮಾಡಬೇಕು. ನಮ್ಮ ಮಿಸ್ಸಸ್ಸು ಇವರು ಟ್ಯೂಷನ್ಗೋಸ್ಕರ ಇವಾಗ ಮಕ್ಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಟ್ಯೂಷನ್ ಎಲ್ಲ ರೆಡಿ ಮಾಡ್ತಾರೆ. ಅವ್ರ ಸೀಟು ಎಲ್ಲ ರೆಡಿ ಮಾಡ್ತಾವ್ರೆ. ನೋಡಿ ಯಾವ ಥರ ಎಂಕರೇಜ್ ಮಾಡ್ತಾರೆ ಮಕ್ಳುಗಳು ಅಂತಂದರೆ, ಇವನು ಮುರಿದೋಗಿರೋ ಪೊರ್ಕೆ ಹಿಡ್ಕೊಂಡು ಕಸ ಗುಡಿಸ್ತವನೆ. ಹೆಂಗ್ಲಾ ಮುರಿದೋಗಿರೋ ಪೊರ್ಕೆ ಹಿಡ್ಕೊಂಡು ಕಸ ಗುಡಿಸ್ತಿದ್ಯಾ? ನಮ್ಮ ಟೀಚರ್ ಸೀಟ್ ಅಂತೂ ಓಹೋ 8 ಕ್ಲಾಸ್ ಸೀಟ್ ಇದು. ಹೆಂಗದೆ ನೋಡಿ ಸೀಟು. ಒಂದು ಚಕ್ರ ಇಲ್ಲ ಸೀಟ್ಗೆ. ಚಿನ್ನೆ, ಚಕ್ರ ಇಲ್ಲದ ಸೀಟಲ್ಲಿ ಹೆಂಗೆ ಓಡಾಡ್ತೀಯ ನೀನು? ಹೌದಾ? ಅಡ್ಜಸ್ಟ್ ಮಾಡ್ಕೊತೀನಿ ನೀನು ಏನೇ ಆದ್ರೂ. ಹಂಗಾದ್ರೆ 100 ರೂಪಾಯಿ ಶಾಪಿಂಗ್ ಕೇಳಿರ್ತೀಯ, 10 ರೂಪಾಯಿ ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೊತೀಯ. ಅದೇ ಥರ ಅದೇ 10 ರೂಪಾಯಿನ ಒಂದು ತಿಂಗಳವರೆಗೂ ಇಸ್ಕೊಂಡು ಮಾಡ್ಕೊತೀನಿ. 1 ತಿಂಗಳವರೆಗೂ. ಮತ್ತೆ ನೆನೆ ಪಾನಿಪುರಿ ತಂದು ಕೊಡ್ಲಿಲ್ಲ ಅಂತ ಮುನ್ಸ್ಕೊಂಡಿದೆ. ಪಾನಿಪುರಿ 30 ರೂಪಾಯಿ ಅದ್ರೂ ಕೊಡ್ತಿಲ್ಲ ಅಂದ್ರೆ ಹೆಂಗೆ? 30 ರೂಪಾಯಿ ಪಾನಿಪುರಿ, 30 ರೂಪಾಯಿ ಪಾನಿಪುರಿ ಕೊಡ್ತಿಲ್ಲ ಅಂತ ಮುನ್ಸ್ಕೊಬಿಡ್ತೀಯಾ? ನೋಡಿ ಹೆಂಗದ. ನೋಡಿದ್ಯಾ? ನೀನು ಅದು ಎತ್ಕೊಳ್ಳೇ ಬೇಡ, ನಾನು ಕೈಯೆಲ್ಲ ಕುಯ್ದುಬಿಟ್ಟು. ನೋಡಿದ್ಯಾನೆ? ಕೈಯೆಲ್ಲ ಕುಯ್ದು ಬಿಟ್ಟಿದ್ದು ನಾನು. ಕೈಯೆಲ್ಲ ಕುಯ್ದು ಬಿಡ್ತಾಳೆ ಅಂತ ನೋಡಿ ಹಂಸ. ಅಲ್ಲಿ ಬಿಟ್ಕೊಂಡು ಒಳ್ಳೆ ಮಾಂಸ ತಿನ್ಕೊಂಡ್ ಬಂದಿದ್ದು ಹೇಗೆ ತಾನೆ? ಟೀಚರ್ ಚೇರ್ ಮೇಲೆ ಕೂತಿದ್ಯಲ್ಲ ನೀನು. ಟೀಚರ್ ಚೇರ್ ಮೇಲೆ ತಮಟೆ ಅವ್ರು ಬಂದ್ರಾ? ಓಡ್ಬಿಟ್ರ? ಬಂದ್ರು ಕಲ್ಲ ತಮಟೆ ಅವರು. ಏನದು ಏನೇ? ಏನದು ಅಲ್ಲಿ? ಎಲ್ಲಿ ಸೌಂಡ್ ಆಯ್ತು? ನೀಟಾಗಿ ನೋಡಿ. ಇರು ನಾನು ನೋಡ್ತೀನಿ. ನೋಡಿ ಇಲ್ಲೇ ತಾನೇ ಸೌಂಡ್ ಆಗಿತ್ತು. ಅದು ಇಲಿ ಕಣೆ ಸೌಂಡ್ ಮಾಡಿತ್ತು. ಮಕ ನೋಡು ಹೆಂಗಿದಾವ ಎಲ್ಲಾರವ. ಸೌಂಡ್ ಆಯ್ತಂತೆ. ಸೌಂಡು ಏನು ಸೌಂಡ್ ಆಯ್ತಲ್ಲ ಅಲ್ಲಿ ಇದು ಏನದು ತೆವ್ರಿ ಮಂಡ್ಲ. ಅದೇ ತೆವ್ರಿ ಮಂಡ್ಲ ಬರ್ತದೆ ನಿಮಗೆ ಕಚ್ಚಕ್ಕೆ. ಈ ಥರ ಫನ್ ಮಾಡ್ಕೊಂಡು ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಆದರೆ ನನ್ನ ಹೆಂಡ್ತಿಗೆ ಮಾತ್ರ ಕಷ್ಟ. ಯಾಕೆಂದರೆ ಟ್ಯೂಷನ್ ಇವಾಗ ಸ್ಟಾರ್ಟ್ ಆಗಬೇಕು.
ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ತಾವಳೆ. ನಮ್ಮ ಟ್ಯೂಷನ್ ನೋಡಿ ಹೆಂಗೈತೆ ನಮ್ಮ ಮಿಸ್ಸಸ್ ಅವ್ರ ಟ್ಯೂಷನ್ನು. ಏಯ್ ಇದೆಲ್ಲ ಏನ್ರಲ್ಲ ಇದು ಆಟಗಳು. ಇವಾಗ ಏನು ಇವಾಗ ನೆಕ್ಸ್ಟು ಇವಾಗ ಏನೇ ಇವಾಗ ಚಿಟ್ಟಿಗೆ ಸ್ನಾನ ಮಾಡಿಸ್ಬೇಕು ಇವಾಗ. ಅಲ್ಲೆಲ್ಲ ಬೆಳ್ಕೊಂಡೈತಲ್ಲ ಅದು ಗಿಡ ಅದೆಲ್ಲ ಕಿತ್ತಾಕ್ಬಿಡು. ನಾನು ಅವೆಲ್ಲ ಕಿತ್ತಾಕ್ಬಿಡ್ತೀನಿ, ನೀನು ಚಿಟ್ಟಿಗೆ ಸ್ನಾನ ಮಾಡಿಸ್ತೀಯಾ? ನಾನು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಇವ್ರು ಇವಾಗ ಚಿಟ್ಟಿಗೆ ಸ್ನಾನ ಮಾಡಿಸ್ತಾರೆ. ಸುತ್ತಮುತ್ತ ಎಲ್ಲ ಸತ್ತೆ ಎಲ್ಲ ಬೆಳ್ಕೊಬಿಟ್ಟದೆ. ನಮ್ಮ ಮನೆ ಹಿಂದೆ ಮುಂದೆ ಎಲ್ಲ ನೋಡ್ತಾ ಇರ್ಬೋದು. ಮಳೆ ಊದಿರೋದ್ರಿಂದ ಸುತ್ತಮುತ್ತ ಜಾಸ್ತಿ ಬೆಳೆದ್ಬಿಟ್ಟದೆ ಕಸ ಸತ್ತೆ ಎಲ್ಲ. ಓಹೋ ಲೇ, ಅಲ್ಲಿ ಹೂವಿನ ಗಿಡ ಇದ್ರೆ ಕತ್ತರಿಸ್ಬಿಟ್ಟಿಯೇ. ಬಿಡು ನಾನು ಕತ್ತರಿಸ್ತೀನಿ. ಮಾಡಿಸಿ ನೀನು ನಿಂತ್ಕೊಡಿಗೆ. ಇರೋ ಚಿಟ್ಟಿ ಯಾಕ ಇರಲ್ಲ. ಹಾ ಯುಗಾದಿ ಹಬ್ಬದ ಎಣ್ಣೆ ಸ್ನಾನ. ಹಾಂ ತಣ್ಣಗಾಗೋಯ್ತು ಅವನಿಗೆ. ತಣ್ಣಗಾಗೋಯ್ತಾನೆ. ಹಾಂ ಒಳ್ಳೆ ಸ್ನಾನ. ಬೊಗಳ್ತಾನೆ ಇಲ್ಲ. ಸ್ನಾನ ಮಾಡಿಸೋದ್ನು ಈ ಥರ ನೋಡ್ಕೊಂಡು ನಿಂತಿದ್ದೀರಲ್ಲ ನೀವು. ಹೆಂಗಿರಲ್ಲ ನೀವು ಸ್ನಾನ ಮಾಡ್ತೀರೋ ಇಲ್ವೋ? ಎಷ್ಟು ದಿನಕ್ಕೆ? ವಾರಕ್ಕೊಂದ್ಸಲಿನೋ ವರ್ಷಕ್ಕೊಂದ್ಸಲಿನೋ? ವಾರಕ್ಕೊಂದ್ಸಲಿ. ವಾರಕ್ಕೆ 3 ಸತಿ. ಓಹೋ ಹೋ 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 ಹೋ. ನಾವು ಸ್ನಾನ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ 2-3 ದಿನಕ್ಕೊಂದ್ಸಲಿ ಈಗ ಪ್ರಾಣಿಗಳಿಗೆ ಸ್ನಾನ ಮಾಡಿಸ್ಲೇಬೇಕು. ಯಾಕೆಂದರೆ ಇನ್ಫೆಕ್ಷನ್ ಆಗಿಬಿಡ್ತವೆ. ನೀಟಾಗಿ ಸ್ನಾನ ಮಾಡಿಸಿ ಅವನ್ನ ನೀಟಾಗಿ ನೋಡ್ಕೊಂಡಷ್ಟು ಅವು ನಮ್ಮ ಹತ್ರ ಚೆನ್ನಾಗಿ ಬಾಳಿಕೆ ಬರ್ತವೆ. ಈ ಸ್ನಾನ ಮಾಡಿಸೋ ಉದ್ದೇಶ ಏನು ನಿಮ್ಮದು? ಹಲೋ ಮೇಡಮ್, ಇಂಟರ್ವ್ಯೂ ಮಾಡ್ತಿದ್ದೀವಿ ನಿಮ್ಮನ್ನ. ಇಂಟರ್ವ್ಯೂ ಮೈಕ್ ನೋಡಿದ್ದೀರಾ ಯಾವುದು ಅಂತ? ಹಾಂ, ಕ್ಲೀನಾಗಿದ್ದರೆ ಅದಕ್ಕೆ ಕ್ಲೀನಾಗಿ ಸ್ನಾನ ಮಾಡಿಸ್ಬೇಕಾ? ಅದಕ್ಕೆ ಯಾವ ಶಾಂಪೂ ಸೋಪ್ ಹಾಕ್ತಾಯಿದ್ದೀರಾ? ಇಷ್ಟೊತ್ತು ಗಂಟ ಬೋಬೋ ಅಂತ ಹಿಡ್ಕೊಬಿಟ್ಟಿದ್ದ, ಇವಾಗ ನೋಡಿದ್ರೆ ಸೈಲೆಂಟ್ ಆಗಿಬಿಟ್ಟ. ಯಾಕೆ? ನೀರು ಹಾಕಿದ ತಕ್ಷಣ ಸೈಲೆಂಟ್ ಆಗಿಬಿಟ್ನಾ? ಹಾಂ ಕೌಶಿ ಹೋಗಪ್ಪ. ಓಹೋ, ಮೈಸೂರು ಸ್ಯಾಂಡ್ಲು ಸೋಪ್ ಅದು? ಬೌಬೌ ಸೋಪು. ರಿಯಲಾಗೂ ಬೌಬೌ ಸೋಪೇ ಅದು. ನೋಡಿ ಬಾಕ್ಸ್ ನೋಡಿ. ಹಾಂ, ಬೌಬೌ ಶಾಂಪು. ಬೌಬೌ ಸೋಪು, ಬೌಬೌ ಶಾಂಪು. ಒಂದ್ಸಲಿ ಬೌಬೌವನ್ನು ಏನಿಲ್ಲ, ಆಫ್ ಮಾಡಿ ಹೋಗಿ. ಅಷ್ಟು ದೂರ ಅದೇ ಅದು. ಒಲ್ಲ ಆಫ್ ಮಾಡಲ, ಏನೂ ಆಗಲ್ಲ, ಏನೂ ಮಾಡಲ್ಲ, ಹೋಗ್ಲ ಅವನು. ಯಾವುದಕ್ಕೆ? ಬಿಸಿನೀರು ಸ್ನಾನ ಮಾಡಿಸ್ಬೇಕಾ? ತಣ್ಣೀರು ಮಾಡಿಸಿದ್ರೆ? ಹೌದಾ, ಅದಕ್ಕೂ ಬಿಸಿನೀರು ಮಾಡಿಸ್ಬೇಕೇನೆ? ಹಾಂ ನೋಡಪ್ಪ, ನಾವೇ ತಣ್ಣೀರು ಸ್ನಾನ ಮಾಡ್ತೀವಿ. ಪ್ರಾಣಿಗಳು ಇವಾಗ ನಮಗಷ್ಟು ಕೇರಿಂಗ್ ಇದೆಯಲ್ಲೋ ಗೊತ್ತಿಲ್ಲ, ಪ್ರಾಣಿಗಳಿಗೆ ಮಾತ್ರ ತುಂಬ ಕೇರ್ ಮಾಡ್ತಾರೆ. ಉದಾಹರಣೆ ನಾನು ಹೆಂಡ್ತಿ ನನ್ನನ್ನು ಬೇಕಿದ್ರೆ ಒಂದು ಪಕ್ಷ ಇಗ್ನೋರ್ ಮಾಡಿಬಿಟ್ರು, ಪ್ರಾಣಿನ ಮಾತ್ರ ಸಿಕ್ಕಾಬಿಟ್ಟೆ ಪ್ರೀತಿ ಮಾಡ್ತಾಳೆ. ಯಾಕೆ ಹೆಂಗೆ ಅಂತ ಹೇಳ? ಮನುಷ್ಯಂಗೆ ಬುದ್ಧಿ ಇದು ಕೆಟ್ಟ ಬುದ್ಧಿ ಕಲ್ತಿರಲ್ಲ. ಓ ಅದಕ್ಕೆ. ಓಹೋ. ಆಮೇಲೆ ಇದ್ರ ಹೆಸರು ಏನು ಅಂತ ಗೊತ್ತಲ್ಲ ನಿನಗೆ? ಏಯ್ ಚಿಟ್ಟಿ ಅಲ್ಲ, ಒರಿಜಿನಲ್ ಹೆಸರೇನು? ಹ್ಞೂ, ಏನದ್ರ ಹೆಸರು? ಯಾವುದು ತಳಿ ಅದು? ಎತ್ತದು ಹೇಳ, ಏನೇ ಅದು? ಪೊಲೀಸ್ ಸ್ಟಾಪು. ಎತ್ತದು? ಏಯ್ ನೀನು ಹೇಳ, ಏನಿಲ್ಲ ಅದ್ರ ಹೆಸರು? ಹಾಂ ಎಂಥದ್ದು? ಇರ ಇವನು ಹೇಳ್ತಾನೆ. ಏನಿಲ್ಲ ಅದು? ಜರ್ಮನ್ ಸಪೋರ್ಟು. ಹತ್ರಕ್ಕೆ ಬಂದರೆ ತಿಕ್ಕದ ಕಂಡ ಹಿಡಿದ್ಬಿಡ್ತಾನೆ ಕಣಲ್ಲ. ಏಯ್ ಯಾಕೆ? ಯಾಕಂಗೆ ಕಿತ್ತಾಡ್ತಿದ್ದೀರಿ? ಹಾಂ, ಓ ಕಡಿದ್ರೆ ಅವನಿಗೆ ತಾನೇ ಕಡಿದು ನಿನಗೆ ಕಡ್ದದೆ. ಹಾಂ, ನಿನಗೆ ಯಾಕೆ? ಹಾಂ, ನಿಮ್ಮ ಅಕ್ಕನ ಯಾಕೆ ಕೊಟ್ಬಿಡ್ತಾಳೆ ಇಂಜೆಕ್ಷನ್ ಬೇಕಿದ್ರೆ? MBBS ಮಾಡೋಳಲ್ಲ ಅಲ್ವೇನೆ? ಗಂಡನ ಹತ್ರ ಮದುವೆ ಮಾಡಿ ಗಂಡನ ಹತ್ರ MBBS ಮಾಡಿದ್ಯಾ? MBBS ಮಾಡಿದ್ಯೋ ಇಲ್ಲ MMS ಬಂದಿದ್ಯೋ ಯಾರು ಗೊತ್ತು. ಹಾಂ ಯೋಚನೆ ಮಾಡು. ಮನೆಯಲ್ಲಿ
ಮನೇಲಿ ಕೆಲಸ ಮಾಡೋದು. ಹಂಗಲ್ಲ MBBS ಅಂದರೆ ಮದುವೆ ಮಾಡ್ಕೊಂಡು ಬೀದಿಲಿ ಹಿಂಗೆ ಇಲ್ಲಿ ಕೇಳೆ MBBS MBBS ಅಂದರೆ ಅಂತ ನಾನು ಹೇಳಲ್ಲ ಇವಾಗ. MBBS ಅಂದರೆ ನಾನು ಹೇಳ್ತೀನಿ ಕೇಳಿ. ಇವಾಗ ನನ್ನ ಹೆಸರೇನು? ಮಧು ಅಲ್ವಾ? ಮಧುನ ಮದುವೆ ಆಗಿ ಬೀದಿಲಿ ಸರ್ವಿಸ್ ಮಾಡ್ತಾ ಇದ್ದೀನಿ. ಅಂದರೆ ಹಾಂ ಹಾಂ ಸರಿ ಅಲ್ವಾ? ನೀನು ಮಾತು ಕೇಳ್ತಾನೆ ನಾ ಚಿಟ್ಟಿ ಮತ್ತು ಕೈ ಇಸ್ಕಪ್ಪ ಆಯಿತು, ಕೈ ಕೊಡೋನು. ಇದು ಲೋ ಸೋಪ್ ಹಾಕ್ತಾಳೆ ಕಾಲು ಕೊಡು, ಚೈಕನ್ ಕೊಡು. ಇಲ್ಲೋಡು ಇಲ್ಲೋಡು ಮುನ್ಸ್ಕೊಬಿಟ್ಟವನೆ. ಇಲ್ಲೋಡು ಕಾಲು ಕೊಡು. ವೆರಿ ಗುಡ್, ಕೊಟ್ಟಾಕಣ ಇವಾಗ. ಹಾಂ ತೊಳ್ಸ್ಕೊತಾನೆ ಕೈಯೆಲ್ಲ ಎತ್ಕೊಂಡು. ಪ್ರಾಣಿಗಳು ಎಲ್ಲ ಹೇಳಿದ ಮಾತು ಕೇಳ್ತಾವಲ್ವಾ ಯಾವತ್ತೂ. ಅದಕ್ಕೆ ಅವನ ಮುಗ್ಧ ಪ್ರಾಣಿಗಳು ಅನ್ನೋದು. ಈ ಥರ ಎಲ್ಲ ಸ್ಕೂಲ್ಗೆ ಇವತ್ತು ಮೊಹರಂ ಕಡೆ ದಿನ ರಜಾ ಇರೋದಕ್ಕೂ ಅದಕ್ಕೂ ಈ ವೈದ್ಲಂತೂ ಹುಟ್ಟು ಗಲೀಜಿದು. ಏನೇನು ಮಾಡೋದೋ ಏನು ಅಂತ ಅದಕ್ಕೆ ಗೊತ್ತಿಲ್ಲ. ಇವನು ಬೆಳಗ್ಗೆಯಿಂದ ಸಂಜೆ ಗಂಟ ಎಲ್ಲರೂ ದುಡ್ಡು ಕೊಡ್ತಾರೆ ಅಂದರೆ ಕೂತ್ಕೊಬಿಡ್ತಾನಲ್ಲ, ಹಂಗೆ ಕೂತವನೆ. ಏಯ್ ಯಾಕ್ಲಾ? ಬಾ ಮುಂದೆ ಕೂತ ಮುಂದೆ ಕೂತ